ಮಿತ್ರರೇ ನಮಸ್ಕಾರ. ಮಿತ್ರರೇ, ರಷ್ಯಾ ಉಕ್ರೇನ್ ಯುದ್ಧ ತೀವ್ರಗತಿಯಲ್ಲಿ ಸಾಗ್ತಾ ಇದೆ. ರಷ್ಯಾ ಉಕ್ರೇನ್ ಮೇಲೆ ಘಾತಕವಾದ ದಾಳಿಯನ್ನು ಮಾಡ್ತಾ ಇದೆ. ಜೊತೆಗೆ ಬೇರೆ ದೇಶಗಳು ಕೂಡ ಎಂಟ್ರಿ ಆಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ರಷ್ಯಾ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ. ನಾವು ಎಂಥ ಸ್ಟೆಪ್ಪನ್ನು ಬೇಕಾದರೂ ತೆಗೆದುಕೊಳ್ತೀವಿ, ಅದು ಜಗತ್ತು ಊಹಿಸಲು ಅಸಾಧ್ಯವಾದ ಸ್ಟೆಪ್ಪನ್ನು ಬೇಕಾದರೂ ನಾವು ತೆಗೆದುಕೊಳ್ತೀವಿ ಅಂತ ರಷ್ಯಾ ಎಚ್ಚರಿಕೆಯನ್ನು ಕೊಟ್ಟಿದೆ. ಇದರ ಅರ್ಥ ಏನು ಅಂತಂದರೆ, ನಾವು ನಮ್ಮಲ್ಲಿರುವ ನ್ಯೂಕ್ಲಿಯರ್ ವೆಪನ್ಗಳನ್ನು ಬಳಸೋದಕ್ಕೂ ಕೂಡ ಹಿಂಜರಿಯೋದಿಲ್ಲ ಎಂಬ ಅರ್ಥದಲ್ಲಿ ರಷ್ಯಾ ಮಾತನಾಡಿದೆ. ಇದು ಜಗತ್ತನ್ನು ಬೆಚ್ಚಿ ಬೀಳಿಸಿದೆ. ಕಾರಣ ಏನು ಅಂತಂದರೆ, ನ್ಯೂಕ್ಲಿಯರ್ನ ಆಘಾತ ಎಂಥದ್ದು ಅಂತ ಜಗತ್ತಿಗೆ ಗೊತ್ತು. ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಅಮೆರಿಕ ಜಪಾನ್ ಮೇಲೆ ನ್ಯೂಕ್ಲಿಯರ್ ದಾಳಿ ಮಾಡಿತ್ತು. ಆ ದಾಳಿಯ ಭೀಕರತೆಯನ್ನು ಇಡೀ ಜಗತ್ತು ನೋಡಿದೆ. ಹೀಗಾಗಿ ಇನ್ನೊಂದು ನ್ಯೂಕ್ಲಿಯರ್ ದಾಳಿ ಬೇಡ ಅಂತ ಇಡೀ ಜಗತ್ತು ಬಯಸ್ತಾ ಇದೆ. ಯಾವಾಗ ರಷ್ಯಾ ಈ ಮಾತನ್ನಾಡ್ತೋ ಜಗತ್ತಿನಲ್ಲಿ ಒಂದು ತಲ್ಲಣ ಸೃಷ್ಟಿಯಾಗಿದೆ. ಅದರಲ್ಲೂ ಜಪಾನ್ ಬಹಳ ಮಟ್ಟಿಗೆ ಹೆದರ್ಕೊಂಡಿದೆ. ಇಷ್ಟು ದಿನ ಎಲ್ಲ ದೇಶಗಳು ಏನ್ ಅನ್ಕೊಂಡಿದ್ವು, ಎರಡನೇ ಮಹಾಯುದ್ಧ ಆದ ಬಳಿಕ ವಿಶ್ವಸಂಸ್ಥೆ ಸ್ಥಾಪನೆಯಾಗಿದೆ, ವಿಶ್ವಸಂಸ್ಥೆ ಇನ್ನೊಂದು ಯುದ್ಧ ಆಗದಂತೆ ತಡೆಯುತ್ತೆ, ಮೂರನೇ ಮಹಾಯುದ್ಧ ಖಂಡಿತ ಆಗೋದಿಲ್ಲ, ಅದರಲ್ಲೂ ನ್ಯೂಕ್ಲಿಯರ್ ವೆಪನ್ ಬಳಕೆ ಆಗೋದಿಲ್ಲ ಅನ್ನುವ ಮಾತುಗಳು ಇತ್ತು. ಆದರೆ ಸದ್ಯ ರಷ್ಯಾ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಯುದ್ಧ ಮಾಡ್ತಿರೋದನ್ನ ನೋಡಿದ್ರೆ ಮುಂದೆ ಏನು ಬೇಕಾದರೂ ಆಗಬಹುದು ಅನ್ನೋ ಆತಂಕ ಶುರುವಾಗಿದೆ. ಅದರಲ್ಲೂ ಜಪಾನ್ಗೆ ಇಂತಹದೊಂದು ಆತಂಕ ಬಂದಿದೆ. ಮಿತ್ರರೇ, ಜಪಾನ್ಗೆ ಇಲ್ಲಿ ಆತಂಕ ಬರೋದಕ್ಕೆ ಕಾರಣ ಅಮೆರಿಕದ ನಿಲುವು. ಇಷ್ಟು ದಿನ ಅಮೆರಿಕವನ್ನ ನಂಬಿಕೊಂಡು ಹಲವಾರು ದೇಶಗಳು ಸುಖನಿದ್ದೆಯನ್ನ ಮಾಡ್ತಾ ಇದ್ವು. ನಮ್ಮ ಮೇಲೆ ಯಾರು ದಾಳಿ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅಮೆರಿಕ ನಮ್ಮ ರಕ್ಷಣೆಗೆ ಬರುತ್ತೆ ಅಂತ. ಆದ್ರೆ ಅಮೆರಿಕ ಆಫ್ಘಾನಿಸ್ತಾನ ಮತ್ತು ಉಕ್ರೇನ್ ವಿಚಾರದಲ್ಲಿ ತೆಗೆದುಕೊಂಡ ನಿರ್ಧಾರ ಇದೆಯಲ್ಲ, ಇದನ್ನ ನೋಡಿದ ಮೇಲೆ ಅಮೆರಿಕವನ್ನ ನಂಬಿ ಕುಳಿತಂತಹ ಕಂಟ್ರಿಗಳಿಗೆ ಈಗ ನಿದ್ದೆ ಇಲ್ಲದಂತಾಗಿದೆ. ಇದರಲ್ಲಿ ಜಪಾನ್ ಕೂಡ ಒಂದು. ಮಿತ್ರರೇ, ಜಪಾನ್ಗೆ ಇವತ್ತು ಎರಡು ಪ್ರಬಲ ಶತ್ರುಗಳಿದ್ದಾರೆ. ಒಂದು ಚೀನಾ, ಇನ್ನೊಂದು ನಾರ್ತ್ ಕೊರಿಯಾ. ನಾರ್ತ್ ಕೊರಿಯಾದಲ್ಲಂತೂ ಹುಚ್ಚು ದೊರೆ ಇರೋದು. ಅವನು ಯಾವಾಗ ಏನು ಮಾಡ್ತಾನೆ ಗೊತ್ತಿಲ್ಲ. ಅವನ ಕೈಲಿ ಈ ನ್ಯೂಕ್ಲಿಯರ್ ವೆಪನ್ ಕೂಡ ಇದೆ. ಹೀಗಾಗಿ ಜಪಾನ್ ಅಕ್ಷರಶಃ ಬೆದರಿಕೊಂಡಿದೆ. ಅದಕ್ಕೆ ಜಪಾನ್ ಒಂದು ಡಿಮ್ಯಾಂಡ್ ಇಟ್ಟಿದೆ. ಅದೇನಂತಂದ್ರೆ, ನಮಗೂ ನ್ಯೂಕ್ಲಿಯರ್ ವೆಪನ್ ಬೇಕು, ಅಮೆರಿಕ ನಮಗೆ ನ್ಯೂಕ್ಲಿಯರ್ ವೆಪನ್ ಅನ್ನು ಕೊಡಬೇಕು ಅಂತ ಜಪಾನ್ ಗಟ್ಟಿ ಧ್ವನಿಯಲ್ಲಿ ಕೇಳಿದೆ. ಮಿತ್ರರೇ, ಈ ವಿಚಾರವಾಗಿ ಒಂದಷ್ಟು ಸುದೀರ್ಘವಾದ ಮಾಹಿತಿಯನ್ನ ನಿಮಗೆ ಕೊಡುವ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋವನ್ನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನೀವೆಲ್ಲ ಶಿಂಜೋ ಅಬೆ ಹೆಸರನ್ನ ಕೇಳಿರ್ತೀರಾ. ಶಿಂಜೋ ಅಬೆ ಜಪಾನ್ನಲ್ಲಿ ಸುದೀರ್ಘ ಕಾಲ ಪ್ರಧಾನಿಯಾಗಿದ್ದವರು. ಭಾರತದ ಜೊತೆಗೆ, ಅದರಲ್ಲೂ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಉತ್ತಮವಾದ ಬಾಂಧವ್ಯವನ್ನು ಹೊಂದಿದವರು. ಭಾರತ ಜಪಾನ್ ಸಂಬಂಧವನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ದವರು. ಸದ್ಯ ಅವರು ಜಪಾನ್ನಲ್ಲಿ ಮಾಜಿ ಪ್ರಧಾನಿ. ಇವರೀಗ ಎರಡು ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ ಏನಂತಂದ್ರೆ, ತೈವಾನ್ ಮೇಲೆ ಚೀನಾ ದಾಳಿ ಮಾಡಿದ್ರೆ ಅಮೆರಿಕದ ನಿರ್ಧಾರ ಏನಾಗಿರುತ್ತೆ? ಅಮೆರಿಕ ನೇರವಾಗಿ ತೈವಾನ್ ಪರವಾಗಿ ದಾಳಿಗೆ ಇಳಿಯುತ್ತೋ ಇಲ್ವೋ? ತೈವಾನ್ ಅನ್ನ ರಕ್ಷಿಸುತ್ತೋ ಇಲ್ವೋ? ಇದು ಶಿಂಜೋ ಅಬೆ ಅವರ ಮೊದಲ ಪ್ರಶ್ನೆ. ಎರಡನೇ ಪ್ರಶ್ನೆ ಏನು ಅಂತಂದ್ರೆ, ಜಪಾನ್ ನ್ಯೂಕ್ಲಿಯರ್ ವೆಪನ್ ಅನ್ನ ಬಯಸುತ್ತೆ, ನಮಗೆ ನ್ಯೂಕ್ಲಿಯರ್ ಬಾಂಬ್ಗಳನ್ನ ಅಮೆರಿಕ ಶೇರ್ ಮಾಡಬೇಕು. ಈ ರೀತಿಯಾದಂತಹ ಒಂದು ಒಪ್ಪಂದ ಜಪಾನ್ ಮತ್ತು ಅಮೆರಿಕ ನಡುವೆ ಆಗಬೇಕು ಅಂತ ಶಿಂಜೋ ಅಬೆ ಬಯಸಿದ್ದಾರೆ. ಮಿತ್ರರೇ, ನಿಮಗೆಲ್ಲ ಒಂದು ಪ್ರಶ್ನೆ ಬರುತ್ತೆ, ಶಿಂಜೋ ಅಬೆ ಈಗೇನು ಜಪಾನ್ ಪ್ರಧಾನಿ ಅಲ್ಲ, ಅವರ ಮಾತಿಗೆ ಏನು ಬೆಲೆ ಇದೆ ಅಂತ. ಆದ್ರೆ ಮಿತ್ರರೇ, ಶಿಂಜೋ ಅಬೆ ಮಾತಿಗೆ ಜಪಾನ್ನಲ್ಲಿ ಅತ್ಯಂತ ಬೆಲೆ ಇದೆ. ಕಾರಣ ಏನು ಅಂತಂದ್ರೆ, ಸದ್ಯ ಪ್ರಮಿಯೋ ಕಿಶಿದಾ ಜಪಾನ್ನ ಪ್ರಧಾನಿ. ಈ ಪ್ರಮಿಯೋ ಕಿಶಿದಾ ಇದಾರಲ್ಲ, ಇವರು ಲಿಬರಲ್ ಡೆಮಾಕ್ರೆಟಿಕ್ ಪಾರ್ಟಿಯ ಸದಸ್ಯ. ಅಂದ್ರೆ ಸದ್ಯ ಜಪಾನ್ನಲ್ಲಿ ಅಧಿಕಾರದಲ್ಲಿರೋದು ಲಿಬರಲ್ ಡೆಮಾಕ್ರೆಟಿಕ್ ಪಾರ್ಟಿ. ಈ ಪಾರ್ಟಿಯ ಅಧ್ಯಕ್ಷ ಶಿಂಜೋ ಅಬೆ. ಜಪಾನ್ನಲ್ಲಿ ಏನೇ ನಿರ್ಧಾರ ಆಗಬೇಕು, ಜಪಾನ್ ಏನೇ ಮಾಡಬೇಕು ಅಂತಂದ್ರೂ ಕೂಡ ಶಿಂಜೋ ಅಬೆನೇ ನಿರ್ಧಾರ ಕೈಗೊಳ್ಳಬೇಕು. ಶಿಂಜೋ ಅಬೆ ನಂತರ ಆದಂತಹ ಪ್ರಧಾನಿಗಳು ಕೇವಲ ರಬ್ಬರ್ ಸ್ಟಾಂಪ್ ಅಷ್ಟೇ. ಶಿಂಜೋ ಅಬೆನೇ ನಿರ್ಧಾರ ಕೈಗೊಳ್ಳುವಂತಹದ್ದು. ಶಿಂಜೋ ಅಬೆ ಜಪಾನ್ನ ಪ್ರಶ್ನಾತೀತ ನಾಯಕ. ಈಗ ಶಿಂಜೋ ಅಬೆ ಅನಾರೋಗ್ಯದ ಕಾರಣದಿಂದ ರೆಸ್ಟ್ನಲ್ಲಿದ್ದಾರೆ. ಅವರು ಕೇವಲ ಪಾರ್ಟಿ ಅಧ್ಯಕ್ಷರಾಗಿ ಮಾತ್ರ ಮುಂದುವರಿತಾ ಇದ್ದಾರೆ. ಆದರೆ ಸದ್ಯದ ಬೆಳವಣಿಗೆಯನ್ನು ನೋಡಿದಂತಹ ಶಿಂಜೋ ಅಬೆಗೆ ಒಂದು ಆತಂಕ ಮೂಡಿದೆ. ಜಪಾನ್ ಭದ್ರತೆಗೆ ಅಮೆರಿಕದೊಂದಿಗಿನ ಒಪ್ಪಂದ ಸಾಕಾಗೋದಿಲ್ಲ, ನಮಗೆ ನ್ಯೂಕ್ಲಿಯರ್ ಒಪ್ಪಂದ ಆಗಬೇಕು, ನಮ್ಮ ದೇಶದೊಳಗೆ ಒಂದಷ್ಟು ನ್ಯೂಕ್ಲಿಯರ್ ವೆಪನ್ಗಳು ಇರಬೇಕು ಅಂತ ಶಿಂಜೋ ಅಬೆ ಬಯಸ್ತಾ ಇದ್ದಾರೆ. ಹಾಗಾದ್ರೆ ಮಿತ್ರರೇ, ಈ ನ್ಯೂಕ್ಲಿಯರ್ ವೆಪನ್ ಶೇರಿಂಗ್ ಅಂದ್ರೇನು ಅನ್ನುವಂತ ಒಂದು ಪ್ರಶ್ನೆ ಬರುತ್ತೆ ಅಲ್ವಾ? ಇವತ್ತು ಹಲವಾರು ದೇಶಗಳು ನ್ಯೂಕ್ಲಿಯರ್ ವೆಪನ್ ಅನ್ನ ಸ್ವತಃ ಕಂಡು ಹಿಡಿದು ತಮ್ಮ ಬಳಿಯಲ್ಲಿ ಇಟ್ಕೊಂಡಿದ್ದಾವೆ. ಉದಾಹರಣೆಗೆ ರಷ್ಯಾ, ಅಮೆರಿಕ, ಫ್ರಾನ್ಸ್, ಇಂಡಿಯಾ, ಚೀನಾ, ಪಾಕಿಸ್ತಾನ, ಈ ಎಲ್ಲಾ ದೇಶಗಳು ಕೂಡ ತಾವೇ ನ್ಯೂಕ್ಲಿಯರ್ ವೆಪನ್ ಅನ್ನ ಕಂಡು ಹಿಡಿದು ಅದರ ಪ್ರಯೋಗವನ್ನು ನಡೆಸಿ ತಮ್ಮ ಬತ್ತಳಿಕೆಯಲ್ಲಿ ಇಟ್ಕೊಂಡಿದ್ದಾವೆ. ಇನ್ನು ಕೆಲ ದೇಶಗಳು ನಾವು ಯಾವತ್ತೂ ಕೂಡ ನ್ಯೂಕ್ಲಿಯರ್ ವೆಪನ್ ಅನ್ನ ಕಂಡು ಹಿಡಿಯೋದು ಇಲ್ಲ, ಅದರ ಉಸಾಬರಿಗೆ ಹೋಗೋದಿಲ್ಲ ಅಂತ ತೀರ್ಮಾನ ಮಾಡಿದಾವೆ. ಮತ್ತೆ ಕೆಲ ದೇಶಗಳು ಏನ್ ಮಾಡಿದಾವೆ ಅಂತಂದ್ರೆ, ನಾವು ನ್ಯೂಕ್ಲಿಯರ್ ವೆಪನ್ ಅನ್ನ ಕಂಡು ಹಿಡಿಯೋದಿಲ್ಲ, ಅದರ ಟೆಸ್ಟ್ಗೂ ಕೂಡ ಹೋಗೋದಿಲ್ಲ. ಯಾಕೆಂದ್ರೆ ಅದೊಂದು ಸುದೀರ್ಘವಾದ ಪ್ರೋಸೆಸ್, 10 ವರ್ಷ ಬೇಕಾಗುತ್ತೆ. ನಂತರ ಟೆಸ್ಟ್ ಮಾಡಬೇಕು. ಟೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಇಡೀ ವಿಶ್ವವನ್ನ ಎದುರು ಹಾಕೊಳ್ಬೇಕು. ಒಂದು ನ್ಯೂಕ್ಲಿಯರ್ ಟೆಸ್ಟ್ ಆಯ್ತು ಅಂತಂದ್ರೆ ಅನೇಕ ದೇಶಗಳು ನಮ್ಮ ಮೇಲೆ ನಿರ್ಬಂಧವನ್ನ ವಿಧಿಸ್ತವೆ, ನಮ್ಮ ಆರ್ಥಿಕತೆಗೆ ದೊಡ್ಡ ಹೊಡೆತ ಬೀಳುತ್ತೆ. ಹೀಗಾಗಿ ಅವರು ಈ ಉಸಾಬರಿಗೆಲ್ಲ ಹೋಗೋದಿಲ್ಲ. ಬದಲಾಗಿ ಅವ್ರು ಏನ್ ಮಾಡ್ತಾರೆ,
ಯಾವೆಲ್ಲ ದೇಶ ನ್ಯೂಕ್ಲಿಯರ್ ವೆಪನ್ ಅನ್ನು ಹೊಂದಿದೆಯೋ ಆ ದೇಶದಿಂದ ಒಂದಷ್ಟು ನ್ಯೂಕ್ಲಿಯರ್ ವೆಪನ್ ಅನ್ನ ಖರೀದಿ ಮಾಡ್ತಾರೆ. ಆ ದೇಶದ ಜೊತೆಗೆ ಒಂದು ಒಪ್ಪಂದ ಮಾಡ್ಕೊಳ್ತಾರೆ. ಆ ದೇಶದಲ್ಲಿರುವಂತಹ ನ್ಯೂಕ್ಲಿಯರ್ ವೆಪನ್ ಗಳನ್ನ ತಮ್ಮ ದೇಶದಲ್ಲಿ ತಂದು ಇಟ್ಟುಕೊಂಡಿರ್ತಾರೆ. ಉದಾಹರಣೆಗೆ ಇವತ್ತು ಟರ್ಕಿ, ಜರ್ಮನಿ, ಇಟಲಿ ಈ ಎಲ್ಲ ದೇಶಗಳು ಕೂಡ ಅಮೆರಿಕದ ಜೊತೆಗೆ ಈ ಒಪ್ಪಂದವನ್ನ ಮಾಡಿಕೊಂಡಿದ್ದಾವೆ. ಅಮೆರಿಕ ಈ ದೇಶದಲ್ಲಿ ನ್ಯೂಕ್ಲಿಯರ್ ವೆಪನ್ ಅನ್ನ ತಂದಿಟ್ಟಿದೆ. ಈ ದೇಶಗಳಲ್ಲೆಲ್ಲ ತನ್ನ ಸೇನಾ ನೆಲೆಯನ್ನ ಅಮೆರಿಕ ಹೊಂದಿರುತ್ತೆ. ಅಲ್ಲಿ ನ್ಯೂಕ್ಲಿಯರ್ ವೆಪನ್ ಅನ್ನ ಇಟ್ಟಿರುತ್ತೆ. ಅದರ ರಕ್ಷಣೆ ಜವಾಬ್ದಾರಿ ಅಮೆರಿಕದ್ದು. ಆದ್ರೆ ಯಾವ್ದಾದ್ರು ದೇಶ ಈ ಇಟಲಿ ಮೇಲೋ ಅಥವಾ ಟರ್ಕಿ ಮೇಲೋ ಯುದ್ಧ ಮಾಡಿದ್ರೆ ಟರ್ಕಿ ಅಮೆರಿಕಾಗೆ ಹೇಳ್ಬಹುದು, ನೀವು ಆ ದೇಶಕ್ಕೆ ನ್ಯೂಕ್ಲಿಯರ್ ವೆಪನ್ ಅನ್ನ ಲಾಂಚ್ ಮಾಡಿ, ನೀವು ನ್ಯೂಕ್ಲಿಯರ್ ವೆಪನ್ ಮೂಲಕ ದಾಳಿ ಮಾಡಿ ಅಂತ ಟರ್ಕಿ ಹೇಳ್ಬಹುದು. ಅವಾಗ ಅಮೆರಿಕ ಆ ನ್ಯೂಕ್ಲಿಯರ್ ವೆಪನ್ ಅನ್ನ ಲಾಂಚ್ ಮಾಡುತ್ತೆ. ಅಲ್ಲಿ ನ್ಯೂಕ್ಲಿಯರ್ ವೆಪನ್ ಅನ್ನ ನೋಡ್ಕೊಳ್ಳುವಂತ ಜವಾಬ್ದಾರಿ ಅಮೆರಿಕದ್ದು. ಆದ್ರೆ ಅದನ್ನು ಲಾಂಚ್ ಮಾಡಿ ಆದ ಪರಿಣಾಮವನ್ನು ಎದುರಿಸುವಂತದ್ದು ಟರ್ಕಿಯದ್ದು. ಹೀಗೆ ನಡೆಯುತ್ತೆ ನ್ಯೂಕ್ಲಿಯರ್ ವೆಪನ್ ಶೇರಿಂಗ್. ಇದೇ ರೀತಿಯಾದಂತಹ ಶೇರಿಂಗ್ ಅನ್ನ ಜಪಾನ್ ಕೂಡ ಈಗ ಬಯಸ್ತಾ ಇದೆ. ಜಪಾನ್ ಮತ್ತು ಅಮೆರಿಕ ನಡುವೆ ಒಂದು ಮಿಲಿಟರಿ ಒಪ್ಪಂದ ಇದೆ. ಆ ಒಪ್ಪಂದದಲ್ಲಿ ಏನಿದೆ ಅಂತಂದ್ರೆ ಜಪಾನ್ ಮೇಲೆ ಯಾವ್ದಾದ್ರು ದೇಶ ದಾಳಿ ಮಾಡ್ತು ಅಂತಂದ್ರೆ ಅದು ಅಮೆರಿಕದ ಮೇಲೆ ದಾಳಿ ಮಾಡದಂತೆ ಅಮೆರಿಕ ನೇರವಾಗಿ ಆ ದೇಶದ ವಿರುದ್ಧ ದಾಳಿಗಿಳಿಯುತ್ತೆ, ಯುದ್ಧದಲ್ಲಿ ಭಾಗಿಯಾಗುತ್ತೆ, ಜಪಾನ್ನ ರಕ್ಷಿಸುತ್ತೆ. ಈ ರೀತಿಯಾದಂತಹ ಒಪ್ಪಂದ ಜಪಾನ್ ಮತ್ತು ಅಮೆರಿಕ ನಡುವೆ ಇದೆ. ಆದ್ರೆ ಯಾವಾಗ ಅಫ್ಘಾನಿಸ್ತಾನದ ವಿಚಾರ ಆಯ್ತು, ಯಾವಾಗ ಉಕ್ರೇನ್ನ ವಿಚಾರ ಆಯ್ತು, ಆನಂತರ ಜಪಾನ್ ಈ ಒಪ್ಪಂದದ ಮೇಲೆ ನಂಬಿಕೆಯನ್ನು ಕಳೆದುಕೊಳ್ತಾ ಇದೆ. ಅಮೆರಿಕ ಧೋಖಾ ಮಾಡುವ ದೇಶ ಅನ್ನುವಂತಹ ಭಾವನೆ ಜಪಾನ್ಗೆ ಬರ್ತಾ ಇದೆ. ಯಾಕೆ ಜಪಾನ್ಗೆ ಈ ಅನುಮಾನ ಬಂದಿದೆ ಅಂತಂದ್ರೆ ಅಫ್ಘಾನಿಸ್ತಾನದಲ್ಲಿ ಅಮೆರಿಕದ ಸೇನೆ ಇತ್ತು. ಸೇನೆ ಇನ್ನು ಪೂರ್ಣ ಪ್ರಮಾಣದಲ್ಲಿ ಹೊರಟು ಹೋಗಿರಲಿಲ್ಲ. ಅಷ್ಟೊತ್ತಿಗಾಗಲೇ ತಾಲಿಬಾನಿಗಳು ಇಡೀ ಅಫ್ಘಾನಿಸ್ತಾನವನ್ನು ವಶಕ್ಕೆ ಪಡೆದ್ರು. ಆದ್ರೆ ಅಫ್ಘಾನಿಸ್ತಾನ ಏನು ಮಾಡಲಿಲ್ಲ. ಅಫ್ಘಾನಿಸ್ತಾನದಲ್ಲಿ ಹಾಲಿ ಇದ್ದ ಸರ್ಕಾರಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾನೆ ಅಲ್ಲಿಂದ ಕಾಲ್ ಕಿತ್ತುಬಿಟ್ರು. ಹೀಗಾಗಿ ತಾಲಿಬಾನಿಗಳ ಕೈವಶ ಆಗೋಯ್ತು ಇಡೀ ಅಫ್ಘಾನಿಸ್ತಾನ. ಇನ್ನೊಂದ್ ಕಡೆ ಉಕ್ರೇನ್ ಮತ್ತು ರಷ್ಯಾ ನಡುವೆ ಸಂಘರ್ಷ ನಡೀತಾನೆ ಇತ್ತು. ರಷ್ಯಾ ಉಕ್ರೇನ್ನ ಗಡಿಗೆ ಲಕ್ಷಾಂತರ ಸೈನಿಕರನ್ನ ತಂದು ನಿಲ್ಲಿಸಿತ್ತು. ಆಗ್ಲೂ ಅಮೆರಿಕ ಏನ್ ಹೇಳ್ತಿತ್ತು, ನಾವು ನಿಮ್ಮ ಸಹಾಯಕ್ಕಿದೀವಿ, ರಷ್ಯಾ ಏನಾದ್ರೂ ಉಕ್ರೇನ್ ಮೇಲೆ ದಾಳಿ ಮಾಡಿದ್ರೆ ನಾವು ಪ್ರತೀಕಾರ ತೀರಿಸ್ಕೊಳ್ತೀವಿ, ಮುಂದಾಗುವ ಪರಿಣಾಮವನ್ನು ಎದುರಿಸಬೇಕು ಅಂತ ಹೇಳಿ ಅಮೆರಿಕ ಹೇಳ್ತಾ ಇತ್ತು. ಆದ್ರೆ ಯಾವಾಗ ರಷ್ಯಾ ಉಕ್ರೇನ್ ಮೇಲೆ ದಾಳಿ ಮಾಡ್ತೋ ಅಮೆರಿಕ ಗಪ್ ಚಿಪ್ಪಾಯ್ತು. ಕೆಲವೊಂದಷ್ಟು ಆರ್ಥಿಕ ನಿರ್ಬಂಧ ವಿಧಿಸ್ತೀವಿ ಅಂತ ಹೇಳೋದಕ್ಕೆ ಶುರು ಮಾಡ್ತು. ಈಗ ಜಪಾನ್ಗೂ ಕೂಡ ಅದೇ ಭಯ. ನಾರ್ತ್ ಕೊರಿಯಾದಲ್ಲಿ ಹುಚ್ಚು ದೊರೆ ಕಿಮ್ ಜಾಂಗ್ ಉನ್ ಇದ್ದಾನೆ. ಇವನೇನಾದ್ರೂ ಜಪಾನ್ ಮೇಲೆ ದಾಳಿ ಆರಂಭಿಸಿದ್ರೆ ಅಮೆರಿಕ ಆವಾಗ ಏನ್ ಮಾಡುತ್ತೆ, ನಾವು ಯೋಚನೆ ಮಾಡ್ತೀವಿ, ನಾವು ನಾರ್ತ್ ಕೊರಿಯಾ ಮೇಲೆ ಒಂದಷ್ಟು ಸ್ಯಾಂಕ್ಷನ್ಗಳನ್ನ ಹಾಕ್ತಿವಿ, ನಿರ್ಬಂಧವನ್ನ ವಿಧಿಸ್ತೀವಿ ಅಂತ ಹೇಳ್ತಾ ಕೂತ್ರೆ ಜಪಾನ್ ಎಲ್ಲಿಗೆ ಹೋಗ್ಬೇಕು? ಜಪಾನ್ ಸೈನಿಕವಾಗಿ ಸಂಪೂರ್ಣವಾಗಿ ನಂಬಿಕೊಂಡಿರುವಂತದ್ದು ಅಮೆರಿಕವನ್ನ. ಹೀಗಾಗಿ ಜಪಾನ್ಗೆ ಒಂದು ಆತಂಕ ಶುರುವಾಗಿದೆ. ಅಮೆರಿಕದ ನಿರ್ಧಾರ ಈಗ ಜಪಾನ್ಗೆ ತೃಪ್ತಿ ಕೊಟ್ಟಿಲ್ಲ. ಹೀಗಾಗಿ ಶಿಂಜೋ ಅಬೆ ಅಮೆರಿಕಾಗೆ ಬೇಡಿಕೆ ಇಟ್ಟಿದ್ದಾರೆ, ನಿಮ್ಮಲ್ಲೇನು ಅಪಾರ ಪ್ರಮಾಣದ ನ್ಯೂಕ್ಲಿಯರ್ ವೆಪನ್ಗಳಿದಾವೆ, ಇದನ್ನ ನಮ್ಮ ದೇಶದಲ್ಲಿ ತಂದು ಡಿಪ್ಲಾಯ್ ಮಾಡಿ. ಒಂದಷ್ಟು ನ್ಯೂಕ್ಲಿಯರ್ ವೆಪನ್ ನಮ್ಮ ದೇಶದಲ್ಲೂ ಕೂಡ ಇರಲಿ. ಒಂದು ವೇಳೆ ಯಾವ್ದಾದ್ರು ದೇಶ ದಾಳಿ ಮಾಡುತ್ತೆ ಅಂತಂದ್ರೆ ಅದಕ್ಕೊಂದು ಭಯ ಇರಬೇಕು, ನಮ್ಮದು ಕೂಡ ನ್ಯೂಕ್ಲಿಯರ್ ವೆಪನ್ ಇರುವಂತಹ ಕಂಟ್ರಿ, ನಾವು ಕೂಡ ನ್ಯೂಕ್ಲಿಯರ್ ದಾಳಿಯನ್ನ ಮಾಡಬಹುದು ಅಂತ. ಮಿತ್ರರೇ, ಬೈಡನ್ ಕಾಲದಲ್ಲಿ ಅಮೆರಿಕ ಎಷ್ಟು ವೀಕ್ ಆಯ್ತು ಅಂತಂದ್ರೆ ನೀವು ಯೋಚನೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಟ್ರಂಪ್ ಇರುವವರೆಗೂ ಕೂಡ ಅಮೆರಿಕ ವಿಶ್ವದ ಹಿರಿಯಣ್ಣ ಆಗಿತ್ತು. ಆದ್ರೆ ಬೈಡನ್ ಕಾಲದಲ್ಲಿ ಆ ಪಟ್ಟ ಹೋಗುತ್ತೆ ಅನ್ನೋ ಅನುಮಾನಗಳು ಶುರುವಾಗಿದೆ. ಕಾರಣ ಏನು ಅಂತಂದ್ರೆ ಬೈಡನ್ ತೆಗೆದುಕೊಳ್ಳುವ ನಿರ್ಧಾರದಲ್ಲಿ ಅಷ್ಟು ದಮ್ಮೆ ಇಲ್ಲ. ನಿಮಗೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಕಳೆದ ವರ್ಷ ಬೈಡನ್ ಒಂದು ಸೆಮಿನಾರ್ನಲ್ಲಿ ಭಾಗಿಯಾಗಿದ್ರು. ಅದರಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿದ್ರು. ಅದರಲ್ಲಿ ಒಬ್ಬ ವಿದ್ಯಾರ್ಥಿ ಬೈಡನ್ರನ್ನ ಒಂದು ಪ್ರಶ್ನೆ ಕೇಳ್ತಾನೆ, ಒಂದು ವೇಳೆ ತೈವಾನ್ ಮೇಲೆ ಚೀನಾ ಏನಾದರೂ ದಾಳಿ ಮಾಡಿದ್ರೆ ಅಮೆರಿಕ ನೇರವಾಗಿ ದಾಳಿಗಿಳಿಯುತ್ತಾ, ಚೈನಾ ವಿರುದ್ಧವಾಗಿ ಅಮೆರಿಕ ಸೈನಿಕ ಕಾರ್ಯಾಚರಣೆಯನ್ನ ಕೈಗೊಳ್ಳುತ್ತಾ ಅಂತ ವಿದ್ಯಾರ್ಥಿ ಕೇಳ್ತಾನೆ. ಇದಕ್ಕೆ ಅಮೆರಿಕ ಅಧ್ಯಕ್ಷ ಬೈಡನ್ ಏನ್ ಹೇಳ್ತಾರೆ, ಹೌದು ಖಂಡಿತವಾಗ್ಲೂ ನಾವು ದಾಳಿ ಮಾಡ್ತೀವಿ, ತೈವಾನ್ ಅನ್ನ ರಕ್ಷಣೆ ಮಾಡ್ತೀವಿ ಅಂತ ಹೇಳಿ ಬೈಡನ್ ಹೇಳಿಕೆ ಕೊಟ್ರು. ಬೈಡನ್ರ ಈ ಹೇಳಿಕೆ ಇಡೀ ವಿಶ್ವದಲ್ಲಿ ಸಂಚಲನ ಮೂಡಿಸಿತ್ತು. ನಿಜ ಹೇಳಬೇಕು ಅಂತಂದ್ರೆ ಬೈಡನ್ ಗಡಸುತನದಿಂದ ಹೇಳಿದಂತಹ ನಿರ್ಧಾರ ಅದಾಗಿತ್ತು. ಈ ನಿರ್ಧಾರಕ್ಕೇನಾದ್ರೂ ಅಮೆರಿಕ ಸ್ಟ್ಯಾಂಡ್ ಆಗಿದ್ರೆ ಇಡೀ ವಿಶ್ವದಲ್ಲಿ ಅಮೆರಿಕ ಒಂದು ತಾಕತ್ವಾರ್ ದೇಶ ಅಂತ ಎಲ್ಲರೂ ನಂಬ್ತಾ ಇದ್ರು. ಆದ್ರೆ ಮಾರನೇ ದಿನ ಏನಾಯ್ತು ಗೊತ್ತಾ, ಅಮೆರಿಕದ ಡಿಫೆನ್ಸ್ ಸೆಕ್ರೆಟರಿ ಇದಾರಲ್ಲ, ಇವರು ಇದಕ್ಕೊಂದು ಪ್ರತಿಕ್ರಿಯೆ ಕೊಡ್ತಾರೆ. ಬೈಡನ್ ಹೇಳಿದ್ದ ಹಾಗಲ್ಲ, ಬೈಡನ್ ಹೇಳಿದ್ದನ್ನ ಅಪಾರ್ಥವಾಗಿ ತಿಳಿದುಕೊಳ್ಳಲಾಗಿದೆ. ಒಂದು ವೇಳೆ ತೈವಾನ್ ಮೇಲೆ ಏನಾದ್ರೂ ಚೈನಾ ದಾಳಿ ಮಾಡಿದ್ರೆ ನಾವು ತೈವಾನ್ ಸಪೋರ್ಟಿಗೆ ಇರ್ತೀವಿ. ಅಂದ್ರೆ ತೈವಾನ್ ತನ್ನನ್ನು ತಾನು ರಕ್ಷಿಸೋದಕ್ಕೆ ಏನೆಲ್ಲ ಬೇಕೋ ಅದೆಲ್ಲವುದನ್ನು ಕೂಡ ಅಮೆರಿಕ ಮಾಡುತ್ತೆ, ಅಮೆರಿಕ ನೇರವಾಗಿ ದಾಳಿ ಮಾಡೋದಿಲ್ಲ ಅಂತ ಸ್ಪಷ್ಟನೆ ಕೊಟ್ಟರು. ಅರ್ಥ ಮಾಡ್ಕೊಳ್ಳಿ ಮಿತ್ರರೇ, ಈಗ ಉಕ್ರೇನ್ಗೆ ಹೇಗೆ ಅಮೆರಿಕ ಸಹಾಯ ಮಾಡ್ತಿದೆಯೋ, ಅಂದು ಅಫ್ಘಾನಿಸ್ತಾನಕ್ಕೆ ಅಮೆರಿಕ ಹೇಗೆ ಸಹಾಯ ಮಾಡಿತ್ತೋ ಅದೇ ರೀತಿ ತೈವಾನ್ಗೆ ಸಹಾಯ ಮಾಡುತ್ತಂತೆ. ಅಂದ್ರೆ ಅಮೆರಿಕ ನೇರವಾಗಿ ದಾಳಿ ಮಾಡೋದಕ್ಕೆ ಹೋಗೋದೇ ಇಲ್ಲ, ಅಮೆರಿಕ ಯಾರ ರಕ್ಷಣೆಗೂ ಹೋಗೋದಿಲ್ಲ, ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಬಾಯಿ ಮಾತಲ್ಲಿ ಹೇಳ್ತಾರೆ. ಕೊನೆಗೆ ನಾವೊಂದಷ್ಟು ಆರ್ಥಿಕ ನಿರ್ಬಂಧವನ್ನು ವಿಧಿಸಿದ್ವಿ ಅಂತ ತೋರಿಸಿಕೊಳ್ತಾರೆ. ಇದರಿಂದ ತೈವಾನ್ ಚೈನಾದ ಪಾಲಾಗಿ ಹೋಗಿರುತ್ತೆ. ಈ ಎಲ್ಲ ಬೆಳವಣಿಗೆಯನ್ನು ನೋಡಿದಂಥ ಜಪಾನ್ ಈಗ ನಮಗೆ ನೀವು ನ್ಯೂಕ್ಲಿಯರ್ ವೆಪನ್ಗಳನ್ನು ಕೊಡಿ, ನಮ್ಮ ನಡುವೆ ನ್ಯೂಕ್ಲಿಯರ್ ಶೇರಿಂಗ್ ಒಪ್ಪಂದ ಆಗಲಿ ಅಂತ ಹೇಳಿ ಜಪಾನ್ ಬಯಸ್ತಾ ಇದೆ. ಸದ್ಯ ಜಪಾನ್ ಬಯಕೆ ಏನಿದೆ, ಇದಕ್ಕೆ ಪೂರಕವಾಗಿ ಬೈಡನ್ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ನನಗಂತೂ ಅನಿಸೋದಿಲ್ಲ. ಯಾಕೆಂದ್ರೆ ಬೈಡನ್ ಇಂತಹ ಗಡಸು ನಿರ್ಧಾರವನ್ನ ಇದುವರೆಗೂ ತೆಗೆದುಕೊಂಡಿಲ್ಲ, ಮುಂದೆಯೂ ತೆಗೆದುಕೊಳ್ತಾರೆ ಅನ್ನುವ ವಿಶ್ವಾಸ ಇಡೀ ವಿಶ್ವದಲ್ಲಿ ಯಾವ ದೇಶಕ್ಕೂ ಕೂಡ ಇಲ್ಲ.
ಮಿತ್ರರೇ, ಈಗ ಇನ್ನೊಂದು ಪ್ರಶ್ನೆ ಬರುತ್ತೆ. ಶಿಂಜೋ ಅಬೆ ಭಾರತದೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಶಿಂಜೋ ಅಬೆ ಅತ್ಯಂತ ಉತ್ತಮ ಸ್ನೇಹಿತರು. ಪ್ರಧಾನಿ ನರೇಂದ್ರ ಮೋದಿ ಗುಜರಾತ್ನ ಸಿಎಂ ಆಗಿದ್ದಾಗಲಿಂದಲೂ ಕೂಡ ಶಿಂಜೋ ಅಬೆ ಜೊತೆಗೆ ಉತ್ತಮವಾದಂತ ಸ್ನೇಹವನ್ನು ಹೊಂದಿದ್ರು. ಈಗ ಶಿಂಜೋ ಅಬೆ ತಮ್ಮ ದೇಶದ ಪರವಾಗಿ, ಅಂದ್ರೆ ತಮ್ಮ ದೇಶದ ಪ್ರಧಾನಿಯ ಮೂಲಕವಾಗಿ ಭಾರತಕ್ಕೊಂದು ಬೇಡಿಕೆಯನ್ನು ಇಡ್ತಾರೆ ಅಂತ ತಿಳ್ಕೊಳ್ಳಿ. ಅದೇನಂತಂದ್ರೆ, ಭಾರತದ ಬಳಿಯಲ್ಲೂ ಕೂಡ ಇವತ್ತು ಅಪಾರ ಪ್ರಮಾಣದ ನ್ಯೂಕ್ಲಿಯರ್ ವೆಪನ್ಗಳಿದಾವೆ. ಅವ್ರೇನ್ ಬೇಡಿಕೆ ಇಡ್ತಾರೆ ಅಂತಂದ್ರೆ, ಈಗ ಭಾರತದ ಬಳಿ ಇರುವಂತಹ ಅಪಾರ ಪ್ರಮಾಣದ ನ್ಯೂಕ್ಲಿಯರ್ ವೆಪನ್ಗಳೇನಿದಾವೆ ಇದರಲ್ಲಿ ಒಂದು 4 ತಂದು ಜಪಾನ್ನಲ್ಲಿಡಿ. ಜಪಾನ್ ಮತ್ತು ಭಾರತದ ನಡುವೆ ಈ ನ್ಯೂಕ್ಲಿಯರ್ ಶೇರಿಂಗ್ ಒಪ್ಪಂದ ಆಗ್ಲಿ ಅಂತ ಜಪಾನ್ ಬಯಸ್ತು ಅಂತ ತಿಳ್ಕೊಳ್ಳಿ. ಆಗ ಭಾರತ ಏನ್ ಮಾಡಬಹುದು? ಭಾರತ ಖಂಡಿತವಾಗ್ಲೂ ಕೂಡ ಈ ಒಪ್ಪಂದಕ್ಕೆ ಸಹಿ ಹಾಕಬಹುದು. ಯಾಕೆಂದ್ರೆ ಭಾರತ ಜಪಾನ್ ಕ್ವಾಡ್ನ ಸದಸ್ಯ ದೇಶಗಳು. ಭಾರತ ಜಪಾನ್ ನಡುವೆ ಉತ್ತಮವಾದ ಸಂಬಂಧ ಇದೆ. ಭಾರತದ ಪ್ರಧಾನಿ ಇದಕ್ಕೆ ಒಪ್ಪಿಕೊಳ್ಳಬಹುದು. ಯಾಕೆಂತಂದ್ರೆ ಜಪಾನ್ ಇವತ್ತು ವಿಶ್ವದಲ್ಲಿ ಅತ್ಯಂತ ಪ್ರಬಲವಾದಂತಹ ಒಂದು ಆರ್ಥಿಕ ಶಕ್ತಿ. ಜಪಾನ್ನಲ್ಲಿ ಅತ್ಯುನ್ನತವಾದ ಟೆಕ್ನಾಲಜಿ ಇದೆ. ಇಂತಹ ದೇಶಕ್ಕೆ ಭಾರತ ನ್ಯೂಕ್ಲಿಯರ್ ಸಪೋರ್ಟ್ ನೀಡುತ್ತೆ. ಇಂತಹ ದೇಶಕ್ಕೆ ಭಾರತ ಒಂದು ರಕ್ಷಣೆ ಕೊಡುತ್ತೆ ಅಂತಂದ್ರೆ ಅದಕ್ಕಿಂತ ಹೆಮ್ಮೆಯ ವಿಚಾರ ಇನ್ನೊಂದಿಲ್ಲ. ಭಾರತ ಈ ರೀತಿಯಾದಂತಹ ನಿರ್ಧಾರ ಕೈಗೊಳ್ಳಬಹುದು. ಆದ್ರೆ ಅಮೆರಿಕ ಇದಕ್ಕೆ ಬಿಡೋದಿಲ್ಲ, ಅದು ಬೇರೆ ಪ್ರಶ್ನೆ. ಆದ್ರೆ ಜಪಾನ್ ಏನಾದರೂ ಬೇಡಿಕೆ ಇಟ್ರೆ ಇಂಡಿಯಾ ಖಂಡಿತವಾಗ್ಲೂ ಕೂಡ ಜಪಾನ್ಗೆ ನ್ಯೂಕ್ಲಿಯರ್ ವೆಪನ್ ಅನ್ನ ಕೊಡುತ್ತೆ. ಇದರಿಂದ ಭಾರತದ ಆರ್ಥಿಕತೆಗೂ ಕೂಡ ಬಹಳಷ್ಟು ಹೆಲ್ಪ್ ಆಗುತ್ತೆ. ಮಿತ್ರರೇ, ಇದನ್ನ ನಾನು ಸಾಧ್ಯತೆ ಬಗ್ಗೆ ಹೇಳಿರೋದು, ಹೀಗಾಗುತ್ತೆ ಅಂತಲ್ಲ, ಹೀಗೂ ಕೂಡ ಆಗಬಹುದು. ಜಪಾನ್ ಭಾರತದ ಬಳಿಯಲ್ಲೂ ಕೂಡ ಅಪ್ರೋಚ್ ಮಾಡಬಹುದು ಅಂತ ನಿಮಗೆ ಹೇಳಿದ್ದೀನಿ ಅಷ್ಟೇ. ಮಿತ್ರರೇ, ಇದಿಷ್ಟು ಜಪಾನ್ ನ್ಯೂಕ್ಲಿಯರ್ ವೆಪನ್ ಗಳನ್ನ ಬಯಸಿರೋದು ಮತ್ತು ಅಮೆರಿಕ ಇವತ್ತು ವಿಶ್ವದಲ್ಲಿ ನಂಬಿಕೆ ಕಳೆದುಕೊಂಡಿರೋದರ ಕುರಿತಾಗಿ ಒಂದಿಷ್ಟು ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಲಹೆಗಳಿದ್ರೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.